ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ಪ್ರೆಗ್ನೆನ್ಸಿದು ಒಂದು ಪಾರ್ಟ್ ಆಗಿರೋಂಥ ಒಂದು ಟಾಪಿಕ್ನ ಮಾತಾಡೋಣ ಅಂತೇಳ್ಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ. ನಮ್ಮ ಪ್ರೆಗ್ನೆನ್ಸಿ ಒಂದು ಭಾಗನ ಒಂದು ಪಾರ್ಟ್ ಅಂತ ಹೇಳ್ಬಿಟ್ಟು ನಿಮ್ಮ ಎಲ್ಲರ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಲ್ಲ ಅವ್ರಿಗೆಲ್ಲ ಫಸ್ಟ್ ತಲೆಯಲ್ಲಿ ಏನು ಬರುತ್ತೆ ಅಂತಂದರೆ, ನನಗೆ ಯಾವ ಪಾಪ ಆಗ್ಬೋದು, ಹುಡುಗ ಪಾಪ ಆಗುತ್ತಾ ಇಲ್ಲ ಹುಡುಗಿ ಪಾಪ ಆಗುತ್ತಾ ಅಂತ ಎಲ್ಲರ ಮನಸ್ಸಲ್ಲೂ ಒಂದು ಕ್ವಶನ್ ಇರುತ್ತೆ. ಅದರಲ್ಲೂ ಫಸ್ಟ್ ಎಲ್ಲಾದರೂ ಹುಡುಗಿ ಪಾಪ ಹುಟ್ಬಿಟ್ರೆ ನೆಕ್ಸ್ಟು ಸೆಕೆಂಡ್ ಕನ್ಸೀವ್ ಆದಾಗ ನನಗೆ ಹುಡುಗ ಪಾಪನೇ ಆಗಬೇಕು ಅಂತ ಎಲ್ಲರಿಗೂ 100ಅಲ್ಲಿ ಒಂದು 99% ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಇಲ್ಲಾಂದರೆ ಫಸ್ಟ್ ಹುಡುಗ ಹುಟ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಒಂದು ಹುಡುಗಿ ಪಾಪು ಇರಬೇಕು ಅಂತ. ಅಂದರೆ ಇವಾಗ ಎರಡು ಪಾಪು ಇದ್ದರೆ ಅದೊಂಥರ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಈಗ ಒಂದು ಹುಡುಗನೂ ಇರಬೇಕು ಒಂದು ಹುಡುಗಿ ಪಾಪನೂ ಇರಬೇಕು ಅಂತ ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಹಾಗೆ ಆಸೆ ಇರುತ್ತೆ. ಬಟ್ ಆ ಥರ ನನಗೂ ಆಸೆ ಇತ್ತು. ಅಂದರೆ ಆಸೆ ಅಂದರೆ ಸ್ವಲ್ಪ ಅಲ್ಲ, ತುಂಬಾ ಆಸೆ ಇತ್ತು. ಅದು ಏನಂದರೆ ಫಸ್ಟ್ ನನಗೆ ಬಂದುಬಿಟ್ಟು ಹುಡುಗಿ ಪಾಪ ಆಗಿದ್ದಲ್ವ, ಅವಳಿಗೆ ಇವಾಗ 3 ಇಯರ್ಸು. ಆಮೇಲೆ ನೆಕ್ಸ್ಟ್ ಹುಡುಗ ಪಾಪ ಆಗಿದ್ದು, ಅವ್ನಿಗೆ ಇವಾಗ 1 ವರ್ಷ. ಅವಳು ಫಸ್ಟ್ ಹುಡುಗಿ ಪಾಪ ಆದ ತಕ್ಷಣ ಫಸ್ಟ್ ಹುಡುಗಿ ಪಾಪಕ್ಕೆ ಪ್ರೆಗ್ನೆಂಟ್ ಇದ್ದಾಗ ನನಗೆ ಯಾವುದೇ ಥರ ಆಸೆ ಇರಲಿಲ್ಲ. ಅಂದರೆ ಹುಡುಗ ಪಾಪ ಆಗಬೇಕು. ಫಸ್ಟ್ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಹುಡುಗ ಪಾಪನೇ ಆಗಬೇಕು ಹುಡುಗಿ ಪಾಪನೇ ಆಗಬೇಕು ಅಂತ ಏನೂ ಆಸೆ ಇರಲಿಲ್ಲ. ಪಾಪು ಯಾವುದಾದ್ರೂ ಆಗಲಿ, ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಸೇಫಾಗಿ ಡೆಲಿವರಿ ಆಗಿ ನಾರ್ಮಲ್ ಡೆಲಿವರಿ ಆಗಿ ಮನೆಗೆ ಬರಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಆಮೇಲೆ ಫಸ್ಟ್ ಹುಡುಗಿ ಪಾಪ ಆದ ತಕ್ಷಣ ನೆಕ್ಸ್ಟು ಕನ್ಸೀವ್ ಆದಾಗ ನನಗೆ ಹುಡುಗ ಪಾಪನೇ ಆಗಬೇಕು ಅಂತ ಭಾಳ ಆಸೆ ಇತ್ತು. ಯಾಕಂದರೆ ಫಸ್ಟ್ ಹುಡುಗಿ ಆಗಿದೆಲ್ಲ, ನೆಕ್ಸ್ಟ್ ಹುಡುಗ ಆಗಬೇಕು ಅಂತೇಳ್ಬಿಟ್ಟು ಅದರಲ್ಲೂ ನನಗೇನೆ ತುಂಬ ಆಸೆ ಇತ್ತು ಅನಿಸುತ್ತೆ ಹುಡುಗ ಪಾಪ ಆಗಬೇಕಂತ. ಯಾಕಂದ್ರೆ ನಮ್ಮ ಮನೆ ಕಂಡೀಷನ್ ಎಲ್ಲ ನೋಡಿ ಅದು ಏನು ಅಂತ ನಾನು ಅದು ಹುಡುಗ ಪಾಪನೇ ಯಾಕೆ ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವ್ಲಾಗಲ್ಲೆಲ್ಲ ನಿಮಗೆ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಆಸೆ ಇತ್ತು, ಅದಕ್ಕೋಸ್ಕರ ನಾನು ಎಲ್ಲರ ಥರ ನಿಮ್ಮ ಥರ ಈಗ ಯಾರೆಲ್ಲ ಪ್ರೆಗ್ನೆಂಟ್ ಇರೋರೆಲ್ಲ ಸರ್ಚ್ ಮಾಡ್ತಿರ್ತಾರಲ್ಲ, ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟು, ಬೇಬಿ ಗರ್ಲ್ದು ಸ್ಕ್ಯಾನಿಂಗ್ ರಿಪೋರ್ಟು, ಹಾರ್ಟ್ ಬೀಟ್ ಇಷ್ಟಿದ್ರೆ ಹುಡುಗನ, ಹಾರ್ಟ್ ಬೀಟ್ ಇಷ್ಟಿದ್ರೆ ಹುಡುಗಿನ, ಮತ್ತು ಪೋಸ್ಟ್ ಇಯರ್ ಆದರೆ ಹುಡುಗನ, ಪ್ಲೆಸೆಂಟ ಆ್ಯಂಟಿಯರ್ ಆದರೆ ಹುಡುಗಿನ ಅಂತೇಳ್ಬಿಟ್ಟು ಆ ಥರ ಎಲ್ಲ ನಾನು ಯೂಟ್ಯೂಬಲ್ಲಿ ತುಂಬಾ ಸರ್ಚ್ ಮಾಡ್ತಿದ್ದೆ. ಬಟ್ ಅದರಲ್ಲಿ ನನಗೆ ವರ್ಕೌಟ್ ಆಗಿದ್ದು 2 ಫ್ಯಾಕ್ಟ್ರು. ಅದೇನಂತ ನಾನು ಈ ವಿಡಿಯೋನ ಸ್ಕಿಪ್ ಮಾಡಿದೆ, ನೋಡಿ ಎಂಡಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡಿಬಿಡೋಣ. ಅದರಲ್ಲಿ ಹುಡುಗ ಸ್ಕ್ಯಾನ್ ರಿಪೋರ್ಟ್ಗೂ ಹುಡುಗಿ ಸ್ಕ್ಯಾನ್ ರಿಪೋರ್ಟ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ. ನಂದು ಅಲ್ಲದೆ ನನ್ನ ತಂಗಿದು ಅವಳಿಗೂ ಒಂದು ಹುಡುಗ ಪಾಪ ಒಂದು ಹುಡುಗಿ ಪಾಪ ಆಗಿದೆ. ಅವಳದು ನಾನು ರಿಪೋರ್ಟ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅದನ್ನು ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ ಏನು ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು. ಫಸ್ಟು ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ಆಮೇಲೆ ನಾವು ಯಾವ್ದು ಫ್ಯಾಕ್ಟ್ರ್ ನನಗೆ ವರ್ಕ್ ಆಗಿದ್ದು, ನನಗೆ ಜೆನ್ಯೂನಾಗಿ 2 ಫ್ಯಾಕ್ಟ್ರ್ ವರ್ಕ್ ಆಗಿದ್ದು, ಅದರಿಂದ ನನಗೆ ಹುಡುಗ ಪಾಪ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಆ 2 ಫ್ಯಾಕ್ಟ್ರಿ ಯಾವುದು ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಂಡಿಯಾದಲ್ಲಿ ಬೇಬಿ ಜೆಂಡರ್ನ ತಿಳ್ಕೊಳ್ಳೋದು ಇಲ್ಲೀಗಲ್ಲು. ಅದಕ್ಕೋಸ್ಕರ ಇವಾಗ ನಾನೇನು ಶೇರ್ ಮಾಡ್ತಿದ್ದೀನಲ್ವ, ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸು, ನನಗೇನು ವರ್ಕೌಟ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಗಂಡು ಪಾಪು ಅಂತ ತಿಳ್ಕೊಳ್ಳೋಕ್ಕೆ ನನಗೆ ಯಾವ ಫ್ಯಾಕ್ಟ್ರ್ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಂದು ಫ್ಯಾಕ್ಟ್ರ್ ಮಾತ್ರ ಜೆನ್ಯೂನ್. ಅಂದರೆ ನಿಮಗೂ ಆ ಫ್ಯಾಕ್ಟ್ರ್ ತಿಳ್ಕೊಂಡ್ರೆ ಹುಡುಗಿನ ಅಂತ ಪಕ್ಕ ಗೊತ್ತಾಗ್ಬಿಡುತ್ತೆ. ಅದೊಂದು ಫ್ಯಾಕ್ಟ್ರ್ ಮಾತ್ರ ನಾನು ಜೆನ್ಯೂನಾಗಿ ನಿಮ್ಮ ಜೊತೆ, ಅದೊಂದು ಫ್ಯಾಕ್ಟ್ರ್ ಮಾತ್ರ ಜೆನ್ಯೂನಾಗಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಆಯಿತಾ? ಹುಡುಗ ಹುಟ್ಲಿ ಹುಡುಗಿ ಹುಟ್ಲಿ, ನಾವು ಆ 2 ಪಾಪನೂ ನಾವು ಪ್ರೀತಿ ಮಾಡಬೇಕು. ಇವಾಗ ಇಬ್ಬರು ಹುಡುಗಿರು ಹುಟ್ಬಿಟ್ರು ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕಾಗಲ್ಲ. ಈಗ 2 ಹುಡುಗ ಪಾಪನೇ ಹುಟ್ಬಿಡ್ತು ಅಂತ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಅಂದ್ಕೊಳೋದಲ್ಲ, ಅದೇ ದೇವ್ರು ಕೊಡೋದು, ದೇವ್ರ ಆಶೀರ್ವಾದ ಅಲ್ವಾ. ನಮ್ಮ ಮನೆ ಬರದಲ್ಲಿ ನಮ್ಗೆ ಯಾವ ಪಾಪ ಆಗ್ಬೇಕಂತ ಇರುತ್ತಲ್ಲ ಅದನ್ನೇ ಆಗೋದು. ಸೊ ನಮ್ಗೆ ಯಾವ ಪಾಪ ಹುಟ್ಟಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು, ಅಷ್ಟೇ. ಬಟ್ ಆದರೆ ಒಂದು ಸ್ವಲ್ಪ ಆಸೆ ಇರುತ್ತಲ್ವ ಎಲ್ಲರಿಗೂ, ಈ ಪಾಪ ಆಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದು ಏನು ಮಾಡೋಕ್ಕಾಗಲ್ಲ. ಅದು ನಾವು ಆಸೆ ಪಟ್ಟ ಮೇಲೆ ಅದು ಒಬ್ಬೊಬ್ರಿಗೆ ಆಗುತ್ತೆ, ಒಬ್ಬೊಬ್ರಿಗೆ ಆಗಲ್ಲ. ಬಟ್ ನಾವು ಇವಾಗ ನಮಗೆ ಅಯ್ಯೋ ನಂಗೆ ಹುಡುಗ ಆಗಬೇಕಿತ್ತು ಹುಡುಗಿ ಆಗಬೇಕಿತ್ತು ಅಂತ ಅಂದ್ಕೊಳ್ಳೋ ಬದಲು ಇವಾಗ ಎಷ್ಟೊಂದು ಜನ ಪಾಪ ಮಕ್ಕಳೇ ಆಗಿಲ್ಲ, ಅವ್ರು ಎಷ್ಟು ಮಕ್ಕಳಾಗಲಿ ಅಂತ ಹೇಳ್ಬಿಟ್ಟು ಎಷ್ಟು ಇದು ಮಾಡ್ತಾರೆ, ಎಷ್ಟೆಲ್ಲ ಹರಕೆ ಹೊತ್ತು ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾರೆ. ಬಟ್ ಅವರು ನೋಡ್ಬಿಟ್ಟು ನಾವು ನಮಗೆ ದೇವರು ಅಟ್ಲೀಸ್ಟ್ ಹುಡುಗ ಪಾಪ ಹುಡುಗಿ ಪಾಪ ಇಷ್ಟ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಣ, ಚೆನ್ನಾಗಿ
ನಾನಿವಾಗ ಬಂದ್ಬಿಟ್ಟು ನನ್ನದು ಮಗಳದು ಮತ್ತು ನನ್ನ ಮಗಂದು ಎಲ್ಲ ಸ್ಕ್ಯಾನ್ ರಿಪೋರ್ಟ್ಸ್ ಅಂದರೆ 3 ತಿಂಗಳಲ್ಲಿ 6 ತಿಂಗಳಲ್ಲಿ 9 ತಿಂಗಳಲ್ಲಿ ಎಲ್ಲ ಮಾಡಿಸಿರೋದು 4 ರಿಪೋರ್ಟ್ ಇದ್ದಾವೆ. ಅದರಲ್ಲಿ ಫಸ್ಟ್ ನಾನು ಹುಡುಗಿ ನನ್ನ ಮಗಳದು ಹುಡುಗಿ ಪಾಪುದು ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ನನ್ನ ಮಗಳದು ಸ್ಕ್ಯಾನಿಂಗ್ ರಿಪೋರ್ಟು 3 ಮಂತ್ಸಲ್ಲಿ. ನಾವು 3 ಮಂತ್ಸಲ್ಲಿ ಹೋಗಿ ಚೆಕಪ್ ಮಾಡಿಸಿದಾಗ ಅವರು ಡಾಕ್ಟ್ರೇ ಬಂದುಬಿಟ್ಟು ಅಲ್ಲೇ ಹಾಸ್ಪಿಟ್ಲಲ್ಲೇ ಇದು ಚೆಕ್ ಮಾಡಿದ್ದು. ಬಟ್ ಇದರಲ್ಲಿ ಹಾರ್ಟ್ ಬಿಟ್ಟು ಅವರು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಚೆಕ್ ಮಾಡಿದರು. ಹಾರ್ಟ್ ಬೀಟ್ ಬಂದಿದೆ ಅಂದರು, ಬಟ್ ಹಾರ್ಟ್ ಬೀಟ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಏನೋ ಮೆನ್ಷನ್ ಮಾಡಲಿಲ್ಲ. ಅವಾಗ ಇ ಡಿ ರೇಟ್ ಕೊಟ್ಬಿಟ್ಟು ವೇಟು BP ಎಲ್ಲ ನಾರ್ಮಲ್ ಚೆಕ್ ಮಾಡ್ತಾರಲ್ಲ, ಚೆಕ್ ಮಾಡಿಬಿಟ್ಟು ಕಳಿಸಿದ್ದು. ಇದರಲ್ಲಿ ಹಾರ್ಟ್ ಬೀಟ್ ಇಲ್ಲ. ಆಮೇಲೆ ಇದು ಬಂದುಬಿಟ್ಟು ನನ್ನದು 5th ಮಂತಲ್ಲಿ ಮಾಡಿಸಿದ್ದು ಸ್ಕ್ಯಾನಿಂಗು. ಇದರಲ್ಲಿ ಬಂದು ನೋಡಿ, ಪ್ಲೆಸೆಂಟ ಬಂದುಬಿಟ್ಟು ಆ್ಯಂಟೀರಿಯರ್ ಇದೆ, ಪ್ಲೆಸೆಂಟ ಆ್ಯಂಟೀರಿಯರ್ ಇದೆ. ಆಮೇಲೆ FHR ಬಂದುಬಿಟ್ಟು 151 ಇದೆ. ಓಕೆನಾ, ಇದು 5th ಮಂತ್. ಪ್ಲೆಸೆಂಟ FHR ಹಿಂಗೆ ಬರಿತೀನಿ ಆಯಿತಾ. ಪ್ಲೆಸೆಂಟ ಏನಿದೆ ಆ್ಯಂಟೀರಿಯರ್ ಇದೆ. FHR ಬಂದುಬಿಟ್ಟು 151. ಇದು ಬಂದುಬಿಟ್ಟು 6 ಮಂತ್ಸಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು ರಿಪೋರ್ಟ್. ಇದು ಬಂದುಬಿಟ್ಟು ಅದು ಕೂಡ ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಮಾಡಿದರು, ನನಗೆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಇನ್ನು ಕಳಿಸಿರಲಿಲ್ಲ. ಇದರಲ್ಲಿ ಬಂದುಬಿಟ್ಟು ಹಾರ್ಟ್ ಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಅವರು. ಇದರಲ್ಲಿ ಹಾರ್ಟ್ ಬೀಟ್ ಏನು ಅವರು ಮೆನ್ಷನ್ ಮಾಡಿಲ್ಲ, ಜಸ್ಟ್ ವೇಟ್ ಚೆಕ್ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. 1.4 kg ಅಂತ ಹೇಳ್ಬಿಟ್ಟು. ಆಮೇಲೆ ಬಂದುಬಿಟ್ಟು ಇದು ಬಂದುಬಿಟ್ಟು 8 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು, 8 ಮಂತ್ಸಲ್ಲಿ ಮಾಡಿದ್ದು ಸ್ಕ್ಯಾನಿಂಗ್ ರಿಪೋರ್ಟು. ಅದ್ರಲ್ಲಿ ಬಂದುಬಿಟ್ಟು ನೋಡಿ, ಪ್ಲೆಸೆಂಟ ಬಂದು ಆ್ಯಂಟೀರಿಯರ್ ಇದೆ. ಓಕೆನಾ, ಸೇಮ್ 8 ಮಂತು. ಪ್ಲೆಸೆಂಟ ಬಂದು ಆ್ಯಂಟೀರಿಯರ್ ಇದೆ. ಆಮೇಲೆ FHR ಬಂದು ನೋಡಿ, ಹಾರ್ಟ್ ಬೀಟ್ ಇದು FHR ಅಂದರೆ 148 ಇದೆ ಆಯಿತಾ. ಆಮೇಲೆ ನಾರ್ಮಲ್ ಇದರಲ್ಲೆಲ್ಲ ನಿಮಗೆ ನೋಡೋದು ಗೊತ್ತಿರ್ತಾರಲ್ವ, ವೆಯ್ಟ್ ಬಂದುಬಿಟ್ಟು 2 kg 800 ಇದ್ದಾಳೆ. ಆಮೇಲೆ ಹಾರ್ಟ್ ಬೀಟ್ ಇಷ್ಟಿದೆ. ಆಮೇಲೆ ಇದು ಪ್ಲೆಸೆಂಟ ಬಂದುಬಿಟ್ಟು ಆ್ಯಂಟೀರಿಯರು. ಆಮೇಲೆ ನಾರ್ಮಲ್ EDD ಡೇಟು ಮತ್ತು ಇದು LMP ಡೇಟು ಅದೆಲ್ಲ ಮೆನ್ಷನ್ ಮಾಡಿರ್ತಾರದು. ಇದು ನನ್ನ ಮಗಳದು ಹಾರ್ಟ್. ಓಕೆನಾ, ಇವಾಗ ನಾವು ಬಂದು ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನೋಡೋಣ ಆಯಿತಾ. ನನ್ನ ಮಗಳದು 8 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಷ್ಟೇ ಇರೋದು. 9 ಮಂತ್ಸಿಂದ ಯಾಕಿಲ್ಲ ಅಂತಂದರೆ, ನನಗೆ 9 ಮಂತ್ಸಿಗೆ ಬಿದ್ದು 2 days ಆಗಿತ್ತು ಅಷ್ಟೇ. ಅವಳು ಬೇಗನೆ ಡೆಲಿವರಿ ಆಗಿಬಿಡ್ತು. 8 ತುಂಬಿ 9 ತಿಂಗ್ಳಿಗೆ ಬಿದ್ದ ತಕ್ಷಣವೇ ಒಬ್ಬರಿಗೆ ಡೆಲಿವರಿ ಆಗುತ್ತೆ. ನಂಗೆ 9 ತಿಂಗ್ಳಿಗೆ ಬಿದ್ದ ತಕ್ಷಣ 2 ದಿನ ಆಗಿತ್ತು. ನಾನು ಅಷ್ಟು ಬೇಗ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅವಳದು ಡೆಲಿವರಿ ಆಗಿತ್ತು. ಇದು ಬಂದ್ಬಿಟ್ಟು ಇವಾಗ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸು. ಇದು ಬಂದ್ಬಿಟ್ಟು ಫಸ್ಟ್ 3 ಮಂತ್ಸಲ್ಲಿ ಮಾಡಿಸಿದ್ದು, 3 ಮಂತ್ಸಲ್ಲಿ ಮಾಡಿಸಿದ್ದು. ಆಮೇಲೆ ಅವ್ನು ನೋಡಿ, ಇವಾಗ ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ ಆಯಿತಾ. ಪ್ಲೆಸೆಂಟ ಬಂದು ಪೋಸ್ಟೀರಿಯರು. ಆಮೇಲೆ ಹಾರ್ಟ್ ಬೀಟ್ ಬಂದುಬಿಟ್ಟು 156 ಇದೆ. ಓಕೆ, ತ್ರೀ ಮಂತ್. ಪ್ಲೆಸೆಂಟ ಬಂದು ಪೋಸ್ಟೀರಿಯರು. ಹಾರ್ಟ್ ಬೀಟ್ ಬಂದು 156. ಓಕೆನಾ, ಇದು ಬಂದುಬಿಟ್ಟು 3 ಮಂತ್ಸ್ ಸ್ಕ್ಯಾನ್ ರಿಪೋರ್ಟು. ಆಮೇಲೆ ಇದು ಬಂದುಬಿಟ್ಟು 5th ಮಂತ್ ಸ್ಕ್ಯಾನ್ ರಿಪೋರ್ಟು. ಇಲ್ಲಿದೆ ನೋಡಿ, ಬಂದ್ಬಿಟ್ಟು ಇಲ್ಲಿ ನೋಡಿ, ಅವನದು ಪ್ಲೆಸೆಂಟ ಬಂದುಬಿಟ್ಟು ಇದರಲ್ಲೂ ಪೋಸ್ಟೀರಿಯರ್ ಇದೆ, ನಾಟ್ ಲೋ ಲೇಯಿಂಗ್ ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಪೋಸ್ಟೀರಿಯರು 144 ಅವಳು ಆಯಿತಾ. ಆಮೇಲೆ ಇದು ಬಂದುಬಿಟ್ಟು 8 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು. ಅದನ್ನು ಇಲ್ಲಿದೆ ನೋಡಿ, 8 ಮಂತ್ಸ್ದು ಸ್ಕ್ಯಾನಿಂಗ್ ರಿಪೋರ್ಟು. ಓಕೆ, ಪೋಸ್ಟೀರಿಯರ್. ಆಮೇಲೆ ಒಂದು ಹಾರ್ಟ್ ಬೀಟ್ ಬಂದು ಬಂದು 162 ಇದೆ. ಓಕೆನಾ, ಇವಾಗ 9 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಆಯಿತಾ. 9 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು. ಅಲ್ಲಿ ಬಂದುಬಿಟ್ಟು ಒಂದು ಬಂದುಬಿಟ್ಟು ಸೇಮ್ ಪ್ಲೆಸೆಂಟ ಪೋಸ್ಟೀರಿಯರು. ಇಲ್ಲಿದೆ ನೋಡಿ, ಪ್ಲೆಸೆಂಟ ಪೋಸ್ಟೀರಿಯರು. ಓಕೆನಾ. ಆಮೇಲೆ ಹಾರ್ಟ್ ಬೀಟ್ ಬಂದು 148.
ಎಷ್ಟಿದೆ ಆಯಿತಾ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿದ್ರಲ್ಲ ನನ್ನ ಮಗಳದು ಮತ್ತು ನಮ್ಮ ಮಗಂದು, ಅದನ್ನು ನಾನು ಒಂದು ಶೀಟಲ್ಲಿ ಬರ್ಕೊಂಡಿದ್ದೀನಿ ಆಯಿತಾ. ಇವಾಗ ನೋಡಿ ನನ್ನ ಮಗಳದು ಏನಿತ್ತು, ಪ್ಲಾಸೆಂಟಾ ಬಂದುಬಿಟ್ಟು ಆ್ಯಂಟೀರಿಯರ್ ಇತ್ತು, ಬೇಬಿ ಬಾಯ್ದು ಬಂದುಬಿಟ್ಟು ಪೋಸ್ಟೀರಿಯರ್ ಇತ್ತು ಆಯಿತಾ. ಇದರಿಂದ ನೀವೇನು ಅಂದ್ಕೊಂಡ್ಬಿಡ್ತೀರಾ ಅಂದರೆ ಆ್ಯಂಟೀರಿಯರ್ ಇದ್ದರೆ ಹುಡುಗಿ ಪಾಪು, ಪೋಸ್ಟೀರಿಯರ್ ಇದ್ದರೆ ಹುಡುಗ ಪಾಪು ಅಂತ ಅಂದ್ಕೊಂಡ್ಬಿಡ್ತೀರಾ ಆಯಿತಾ. ಆದರೆ ಅದು ಆ್ಯಂಟೀರಿಯರು ಮತ್ತು ಪೋಸ್ಟೀರಿಯರ್ ಇದೆ ಅಲ್ಲ, ಇದರಿಂದ ಅರ್ಧ ಅಷ್ಟೇ ನಿಮ್ಗೆ ಗೊತ್ತಾಗೋದು ಹುಡುಗ ಪಾಪುನ ಹುಡುಗಿ ಪಾಪುನ ಅಂತ. ಬಟ್ ಆದರೆ ಇನ್ನೊಂದು ನನ್ನ ತಂಗಿ ಸ್ಕ್ಯಾನ್ ರಿಪೋರ್ಟ್ ನೋಡಿ ಆಯಿತಾ. ಇದ್ರೊಳಗೆ ಏನಿದೆ ಅಂದರೆ ಅವಳದು ಬಂದುಬಿಟ್ಟು ಹುಡುಗಿ ಪಾಪುಗೆ ಪೋಸ್ಟೀರಿಯರ್ ಇರೋದು. ಇದನ್ನು ಬೇಕಿದ್ರೆ ನಾನು ಸ್ಕ್ಯಾನ್ ರಿಪೋರ್ಟ್ನ ನಿಮಗೆ ಅಟ್ಯಾಚ್ ಮಾಡ್ತೀನಿ ಆಯಿತಾ. ಅಟ್ಯಾಚ್ ಮಾಡ್ತೀನಿ ನೋಡಿ. ಅವಳಿಗೆ ಹುಡುಗಿ ಪಾಪುಗೆ ಅವಳದು ಪ್ಲಸೆಂಟ ಬಂದುಬಿಟ್ಟು ಪೋಸ್ಟೀರಿಯರ್ ಇದ್ದಿದ್ದು, ಆಮೇಲೆ ಹುಡುಗ ಪಾಪುಗೆ ಪ್ಲಸೆಂಟ ಬಂದುಬಿಟ್ಟು ಆ್ಯಂಟೀರಿಯರ್ ಇದ್ದಿದ್ದು ಆಯಿತಾ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಈ ಪೋಸ್ಟೀರಿಯರು ಆ್ಯಂಟೀರಿಯರ್ ಇದೆ ಅಲ್ಲ, ಇದು ವರ್ಕ್ ಆಗಲ್ಲ ಆಯಿತಾ. ಆಮೇಲೆ ಅಂದರೆ ಇಲ್ಲಿ ನೋಡಿ ನಾನು ತೋರಿಸ್ತೀನಿ. ನಾನು ಹುಡುಗಿ ಪಾಪದು ಹಾರ್ಟ್ ಬಿಟ್ಟು ಬಂದುಬಿಟ್ಟು 151 148 ಇದೆ ಓಕೆನಾ. ಸರಿ, ಇದು ಬಂದುಬಿಟ್ಟು ಹುಡುಗಿ ಪಾಪುಗೆ ಜಾಸ್ತಿ ಇದ್ದರೆ 140ಕ್ಕಿಂತ ಜಾಸ್ತಿ ಇದ್ದರೆ ಹುಡುಗಿ ಪಾಪು ಅಂತನಾ. ಸರಿ ಆಯಿತು. ಇವಾಗ ಈಗ ಹುಡುಗ ನಂದು ಮಗನ ಬಂದುಬಿಟ್ಟು ಹಾರ್ಟ್ ಬಿಟ್ಟು ಬಂದುಬಿಟ್ಟು 4 ಸ್ಕ್ಯಾನ್ ರಿಪೋರ್ಟಲ್ಲೂ ಇಷ್ಟೇ ಇದೆ ಆಯಿತಾ. ಒಂದು 140ಕ್ಕಿಂತ ಕಡಿಮೆ ಇಲ್ಲ, 140ಕ್ಕಿಂತ ಕಡಿಮೆನೇ ಇಲ್ಲ ಹಂಗಂತ ಹೇಳ್ಬಿಟ್ಟು ಇದು ಹುಡುಗ ಪಾಪು 140ಕ್ಕಿಂತ ಜಾಸ್ತಿ ಇಲ್ಲ ಅಂತೇಳ್ಬಿಟ್ಟು ನಾವು ಹುಡುಗಿ ಅಂತ ಅಂದ್ಕೊಳ್ಳೋದು ತಪ್ಪು. ಆ್ಯಕ್ಚುಲಿ ನಾನು ಇದನ್ನು ಇದೇ ಥರನ ನಾನು ಅಂದ್ಕೊಂಡ್ಬಿಟ್ಟು ನಮ್ಮ ಅಕ್ಕ ಒಬ್ರು ಇದ್ದಾರೆ, ಅವ್ರಿಗೆ ಕಳಿಸಿದ್ದೆ ನಾನು. ಅಕ್ಕ ನೋಡು ಹಾರ್ಟ್ ಬೀಟ್ ನನಗೆ ಈ ಸಲ ಹುಡುಗಿ ಆಗುತ್ತಾ ನೋಡೋಣ, ಚೆಕ್ ಮಾಡಿ ಹೇಳು ಅಂತ ಹೇಳ್ಬಿಟ್ಟು. ಅವಳೇನಂದ್ಬಿಟ್ಲು, ಈ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಇರೋದು ನೋಡ್ಬಿಟ್ಟು, ಇಲ್ಲ ಕಣೆ ಈ ಸಲ ನಿನಗೆ ಹುಡುಗಿ ಪಾಪನೇ ಆಗುತ್ತೆ ಅಂತ ಹೇಳ್ಬಿಟ್ಲು. ಅವಾಗ ನನಗೆಷ್ಟು ಬೇಜಾರಾಯಿತು ಅಂದರೆ ಈ ಸಲ ಹುಡುಗಿ ಪಾಪನೇ ಆಗಿಬಿಡುತ್ತಾ ಅಂತ. ಓಕೆ ಬಿಡಿಗಿರಲಿ ಪರವಾಗಿಲ್ಲ, ಯಾವ ಪಾಪು ಹೋದ್ರು ಆ ಪಾಪನೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಬಟ್ ಆಮೇಲೆ ನಾನು ತುಂಬ ವಿಡಿಯೋಗಳು ನೋಡಿದಾಗ ನನಗೆ ಒಂದು ಏನು ಗೊತ್ತಾಯಿತು ಅಂತಂದರೆ, ಇವಾಗ ಇನ್ನೊಂದು ತೋರಿಸ್ತೀನಿ. ನನ್ನ ತಂಗಿದು ಅಂತ ಹೇಳಿದ್ನಲ್ಲ, ಅವಳು ರಿಪೋರ್ಟಲ್ಲಿ ನೋಡಿ ಹುಡುಗಿ ಪಾಪುದು ಹಾರ್ಟ್ ಬೀಟ್ ತುಂಬ ಕಡಿಮೆ ಇದೆ ಆಯಿತಾ, ತುಂಬಾ ಕಡಿಮೆ ಇದೆ. ಆಮೇಲೆ ಹುಡುಗ ಪಾಪುದು ಅಷ್ಟೇ ತುಂಬಾ ಕಡಿಮೆ ಇದೆ. ಇದು ಅವರು ಅಮ್ಮಂದು ಮಕ್ಕಳದು ಅಮ್ಮನ ಮೇಲೆ ನನಗನ್ಸುತ್ತೆ ಹಾರ್ಟ್ ಬಿಟ್ಟು ಬಂದ್ಬಿಟ್ಟು ಅವ್ರ ಅಮ್ಮಂದ್ರು ಇರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇವಳ್ದು ಎರಡೂ ಕೇಸಲ್ಲೂ ಒಂದು ಹುಡುಗಿ ಪಾಪ ಎರಡೂ ಇದ್ರೊಳಗೂ ಅವಳದು ಹಾರ್ಟ್ ಬಿಟ್ ಕಡಿಮೆನೇ ಇದೆ. ಎರಡು ಪಾಪದು ಹಾರ್ಟ್ ಬಿಟ್ ಕಡಿಮೆ ಇದೆ. ಇವಳ್ದು ಇದು ಬಂದ್ಬಿಟ್ಟು 3 ಮಂತ್ಸ್ ಸ್ಕ್ಯಾನ್ ರಿಪೋರ್ಟು, ಮತ್ತು ಇದು ಬಂದುಬಿಟ್ಟು 6 ಮಂತ್ಸ್ ಸ್ಕ್ಯಾನ್ ರಿಪೋರ್ಟು. ಸೊ ಎರಡರಲ್ಲೂ ಅವಳದು ಕಡಿಮೆ ಇದೆ, ಮತ್ತು ಹುಡುಗ ಪಾಪದೂ ಕಡಿಮೆ ಇದೆ ಅವಳದು. ನಂದು ಸೇಮ್, ಹುಡುಗ ಪಾಪಗೂ ಅಷ್ಟೇ ಇದೆ, ಹುಡುಗಿ ಪಾಪಗೂ ಅಷ್ಟೇ ಇದೆ. ನನಗೇನು ಅನ್ಸುತ್ತೆ ಅಂದರೆ ಈ ಹಾರ್ಟ್ ಬಿಟ್ ಬಂದುಬಿಟ್ಟು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗುತ್ತೇನೋ ಅಂತ ನನ್ನ ಒಪಿನಿಯನ್ ಇದು, ನನಗೆ ಗೊತ್ತಿಲ್ಲ. ಬಟ್ ನನಗೆ ಆ ಥರ ಅನಿಸಿದ್ದು. ಬೇರೆಯವ್ರದ್ದೆಲ್ಲ ಸ್ಕ್ಯಾನ್ ರಿಪೋರ್ಟ್ ತುಂಬ ಜನದ ನೋಡಿದಾಗ ಈ ಥರ ನಂಗೆ ಅನಿಸಿದ್ದು. ಇವಾಗ ನನಗೆ ವರ್ಕೌಟ್ ಆಗಿದ್ದು 2 ಫ್ಯಾಕ್ಟ್ರು ಅಂತ ಹೇಳಿದ್ನಲ್ಲ, ಯಾವ ಫ್ಯಾಕ್ಟ್ರ್ ಅಂತ ಹೇಳ್ತೀನಿ. ನಿಮಗೂ ಇದು ಪಕ್ಕ ವರ್ಕೌಟ್ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ, ಇದು ಕರೆಕ್ಟಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಅದೇನಪ್ಪ ಅಂತಂದರೆ, ಇವಾಗ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಪ್ಲೆಸೆಂಟ ಬಂದುಬಿಟ್ಟು ಆ್ಯಂಟೀರಿಯರ್ ಇದೆನಾ ಇಲ್ಲ ಪೋಸ್ಟೀರಿಯರ್ ಇದೆನಾ ಅಂತ ಗೊತ್ತಾಗುತ್ತಲ್ವಾ. ನೀವು ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅವ್ರ ಹತ್ರ, ಅಂದರೆ ಅವರು ಒಂದೊಂದು ಸಲ ಹೇಳಲ್ಲ, ತುಂಬ ಹತ್ರ ಸ್ಕ್ಯಾನಿಂಗ್ ಹತ್ರ ಹೇಳಲ್ಲ. ಬಟ್ ಒಬ್ಬೊಬ್ಬರು ನೀವು ಕೇಳಿದ್ರೆ ಹೇಳ್ತಾರೆ, ಸರ್ ಪ್ಲೆಸೆಂಟ ಯಾವ ಸೈಡ್ ಇದೆ, ರೈಟ್ ಸೈಡ್ ಇದೆನಾ ಲೆಫ್ಟ್ ಸೈಡ್ ಇದೆನಾ ಅಂತ ಕೇಳಬೇಕು ನೀವು ಆಯಿತಾ. ಆವಾಗ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಂದು ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟೀರಿಯರ್, ಹುಡುಗನ ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟೀರಿಯರ್ ಅಂತ ಗೊತ್ತಿತ್ತು ಆಯಿತಾ. ಬಟ್ ಆದರೆ ರೈಟ್ ಸೈಡಾ ಲೆಫ್ಟ್ ಸೈಡಾ ಅಂತ ಗೊತ್ತಿರಲಿಲ್ಲ ನನಗೆ. ಅವ್ರು ಸ್ಕ್ಯಾನಿಂಗ್ ಹೋದಾಗ, ಸರ್ ನನಗೆ ಸ್ಕ್ಯಾನಿಂಗ್ ಎಲ್ಲಾದ್ಮೇಲೆ, ಸರ್ ಸ್ಕ್ಯಾನಿಂಗಿಗೆ ನೀವು ಹೋಗ್ತಿದ್ದಂಗೆ ಅಲ್ಲಿ ನೀವು ಸ್ಕ್ಯಾನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಸರ್ ಪ್ಲೆಸೆಂಟ ರೈಟ್ ಸೈಡ್ ಇದೆನಾ ಲೆಫ್ಟ್ ಸೈಡ್ ಇದೆನಾ ಪ್ಲೀಸ್ ಹೇಳಿ ಅಂತ ಕೇಳಿ ನೋಡೋಣ ಆಯಿತಾ. ಆವಾಗ ಅವರು ಎಲ್ಲಾದರೂ ರೈಟ್ ಸೈಡ್ ಅಂತ ಹೇಳಿದರೆ, ನಿಮ್ಮದು ಪೋಸ್ಟೀರಿಯರ್ ಇದ್ದು ನಿಮ್ಮದು ಪ್ಲೆಸೆಂಟ ಬಂದುಬಿಟ್ಟು ರೈಟ್ ಸೈಡ್ ಇದೆ ಅಂತ ಹೇಳಿದರೆ, ಪ್ಲೆಸೆಂಟ ಪೋಸ್ಟೀರಿಯರ್ ರೈಟ್ ಸೈಡ್ ಇದ್ದರೆ ಪಕ್ಕಾ ಹುಡುಗ ಪಾಪನೇ ಆಗೋದು. ಅಕಸ್ಮಾತ್ ಅವ್ರು ಲೆಫ್ಟ್ ಸೈಡ್ ಇದೆ ಅಂತ ಹೇಳ್ಬಿಟ್ಟು, ಅದು ನಿಮ್ಮದು ರಿಪೋರ್ಟಲ್ಲಿ ಆ್ಯಂಟೀರಿಯರ್ ಇದ್ದರೆ, ನಿಮ್ಮದು ಲೆಫ್ಟ್ ಸೈಡ್ ಪ್ಲೆಸೆಂಟ ಇದೆ ಅಂತ ಹೇಳಿದರೆ ಪಕ್ಕ ಅದು ಹುಡುಗಿ ಪಾಪನೇ ಆಗಿರುತ್ತೆ ಆಯಿತಾ.
ಇದು ನಿಮ್ಗೆ ವರ್ಕೌಟ್ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಆಮೇಲೆ ಇನ್ನೊಂದು ನನಗೇನು ಫ್ಯಾಕ್ಟ್ರಿ ಇದೆ ಅಂತ ವರ್ಕ್ ಆಗಿದ್ದು ಅಂತಂದರೆ, ನನ್ನ ಮಗಳಿಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ಫುಲ್ಲು ತುಂಬಾ ವೆಯ್ಟ್, ಅಂದರೆ ಒಂದು 25 ಕೆ ಜಿ ಅಷ್ಟು ನಾನು ದಪ್ಪ ಆಗಿಬಿಟ್ಟಿದ್ದೆ. ಆಮೇಲೆ ಫುಲ್ಲು ಮೈಕೈ ಎಲ್ಲ ಫುಲ್ಲು ಅಂದರೆ ಫುಲ್ ದುಂಡಗೆ, ಅಂದರೆ ಫುಲ್ ಚಬ್ಬಿ ಥರ ದಪ್ಪ, ಅಂದರೆ ದಪ್ಪ ಕೆನ್ನೆ ಎಲ್ಲ ದಪ್ಪ ಆಗಿ ಫುಲ್ಲು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ಹುಡುಗ ಪಾಪುಗೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಷ್ಟೇ, ಅಂದರೆ ಪಾಪು ವೆಯ್ಟ್ ಜಾಸ್ತಿ ಆಗ್ತಿರುತ್ತೆ. ಪಾಪುದು ಏನು 15 kgs ಅಷ್ಟು ಜಾಸ್ತಿ ಆಗಬೇಕು ಅಂತ ಹೇಳ್ತಾರಲ್ಲ, ಕಸ ಎಲ್ಲ ಸೇರಿಬಿಟ್ಟು ಅದು ಮಾತ್ರ ಜಾಸ್ತಿ ಆಗ್ತಿತ್ತು. ಬಟ್ ನನ್ನ ವೆಯ್ಟ್ ಬಂದ್ಬಿಟ್ಟು ಎಷ್ಟಿರ್ದೋ ಅಷ್ಟೇ, ಅಂದರೆ ನಾನು ದಪ್ಪ ಆಗ್ತಿದ್ದೀನಿ ಅಂತ ನನಗೇನು ಅನಿಸ್ತಿಲ್ಲ, ನಾರ್ಮಲಾಗಿ ವೆಯ್ಟ್ ಅಷ್ಟೇ. ಇದೂ ತುಂಬ ಜನಕ್ಕೆ ವರ್ಕ್ ಆಗಿದೆ. ನಿಮ್ಮ ವೆಯ್ಟು ತುಂಬ ಜಾಸ್ತಿ ಅಂದರೆ ನೀವು ತುಂಬ ಜಾಸ್ತಿ ಆಗಿದೆ ಅಂದರೆ ಅದು ಪಕ್ಕ ಹುಡುಗಿನೇ ಆಗಿರುತ್ತೆ. ಇಲ್ಲ ನಾರ್ಮಲಾಗಿ ನೀವು ಪಾಪು ವೆಯ್ಟ್ ಅಷ್ಟೇ ಜಾಸ್ತಿ ಆಗ್ತಿದೆ, ನಿಮ್ಮದೇನು ವೆಯ್ಟು ಜಾಸ್ತಿ ಆಗಿಲ್ಲ ಅಂತಂದರೆ ಅದು ಹುಡುಗ ಪಾಪು. ಇವೆರಡು ಫ್ಯಾಕ್ಟ್ರು ನನಗೆ ವರ್ಕ್ ಆಗಿದ್ದು, ಜೆನ್ಯೂನಾಗಿ ವರ್ಕ್ ಆಗಿದ್ದು ಅಂದರೆ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.